ಎಲ್ರಿಗೂ ನಮಸ್ಕಾರ. ಕುಮಾರ್ ಸಡ್ಡಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸುಮಾರು ಒಂದು 2-3 ವರ್ಷದ ಹಿಂದೆ ಒಂದು ಟೀಮು ಇಡೀ ಸೋಷಿಯಲ್ ಮೀಡಿಯಾ, ಇಡೀ ಯೂಟ್ಯೂಬ್ ಚಾನಲ್ನ ಬ್ಲಾಸ್ಟ್ ಮಾಡಾಗಿತ್ತು. ಆ ಟೀಮ್ ಯಾವುದು ಅಂದರೆ ಅಮೃತಾಂಜನ್ ಅಂತ ಒಂದು ಶಾರ್ಟ್ ಫಿಲಮ್ ಟೀಮು. ಆ ಟೀಮು ತುಂಬ ಹೊಸಬ್ರು ಟೀಮು ಆವಾಗ. ಈಗ ಬಿಡಿ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗಿರೋ ಟ್ರೆಂಡು ಬೇರೆ ಯಾರಿಗೂ ಇಲ್ಲ. ಆ ಲೆವೆಲ್ ಟ್ರೆಂಡಲ್ಲಿದ್ದಾರೆ. ಏನು ಖುಷಿ ವಿಚಾರ ಹಂಚ್ಕೋಬೇಕು ಅಂದರೆ, ಇವತ್ತು ಈ ಸಿನಿಮಾ ಅಂದರೆ ಅಮೃತಾಂಜನ್ ಅನ್ನೋ ಒಂದು ಹೆಸರು ಅವಾಗ ಏನು ಶಾರ್ಟ್ ಫಿಲಮ್ ಮಾಡಿದ್ರು, ಅದೇ ಹೆಸರಲ್ಲಿ ಈಗ ಸಿನಿಮಾನ ಅದೇ ಟೀಮು, ಅದೇ ಡೈರೆಕ್ಟ್ರು, ಅದೇ ಆರ್ಟಿಸ್ಟ್ಗಳು ಎಲ್ಲ ಸೇರಿಕೊಂಡು ಯಾಕೆ ಈ ಹೆಸರಲ್ಲಿ ಸಿನಿಮಾ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ಅಮೃತಾಂಜನ್ ಅಂತ ಒಂದು ಸಿನಿಮಾ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಟ್ರೈಲರ್ ಈಗ ತಾನೇ ಜಸ್ಟ್ ವಾಚ್ ಮಾಡ್ಕೊಂಬಂದೆ. 3 ಅವರ್ಸ್ ಮುಂಚೆ ಟ್ರೈಲರ್ ಲಾಂಚ್ ಆಗಿದೆ. ನಾನು ನೋಡಿದ್ದು ಈಗ. ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು ಟ್ರೈಲರ್ ಬಗ್ಗೆ ಒಂದು ರಿವ್ಯೂ ಮಾಡೋಣ ಅಂತ. ಟ್ರೈಲರು 3 ನಿಮಿಷದ ಆಸುಪಾಸಲ್ಲಿ ಏನೋ ಕಟ್ ಮಾಡಿದ್ದಾರೆ ಡೈರೆಕ್ಟ್ರು. ಓವರಾಲು ಟ್ರೈಲರ್ ನೋಡಿದಾಗ ನನಗನ್ನಿಸಿತ್ತು, ಶಾರ್ಟ್ ಫಿಲಮ್ ನೋಡಿದ ತಕ್ಷಣವೇ ನಾವೆಲ್ಲ ಸಿನಿಮಾ ಮಾಡ್ಬೋದು ಅಂತ ಇವ್ರು ಅಂದ್ಕೊಂಡಿದ್ದಾರೆ. ಯಾಕೆ ಅನ್ಕೋಬಾರ್ದು? ಅನ್ಕೊಳ್ಳೋದು ತಪ್ಪೇ ಅಲ್ಲ. ಬಟ್ ಆ ಪ್ರಯತ್ನ ಇದೆಯಲ್ಲ 100% ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಏನು ಗುರು, ಇವ್ರನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಥಿಯೇಟ್ರಲ್ಲಿ ಬಂದು ದುಡ್ಡು ಕೊಟ್ಟು ನೋಡಬೇಕಾ ಅನ್ನೋರಿಗೆ ಒಂದು ಉತ್ತರ ಕೊಟ್ಬಿಡ್ತೀನಿ. ಯಾಕಂದರೆ ಕಲಾವಿದರು ಒಂದು ಚಿಕ್ಕ ಪಾತ್ರ ಮಾಡಿದ್ರು ಕಲಾವಿದರೆ. ಯಾಕೆ ಥಿಯೇಟ್ರಿಗೆ ಬಂದು ನೋಡಿದ್ರೆ ಏನಾದ್ರು ಆಗ್ಬಿಡುತ್ತೆ? ಆ ಅಮೃತಾಂಜನ್ ಅನ್ನೋ ಸಿನಿಮಾನು ಯೂಟ್ಯೂಬಲ್ಲೇ ನೋಡಬೇಕು ಅನ್ನೋ ಒಂದು ಮೆಂಟಾಲಿಟಿ, ಮನಸ್ಥಿತಿ ಸುಮಾರು ಜನಕ್ಕೆ ಇರ್ಬೋದು. ಬಟ್ ಸಿನಿಮಾ ಅಂತ ಬಂದಾಗ ಆ ಸಿನಿಮಾನ ಬೆಳ್ಳಿ ಪರದೆಯಲ್ಲಿ ನೋಡಿದಾಗ್ಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಒಬ್ಬ ನಿರ್ದೇಶಕ ಏನೇನು ಕನಸು ಕಟ್ಕೊಂಡಿರ್ತಾನೆ ಒಂದು ಸಿನಿಮಾ ಮಾಡಬೇಕು ಅಂತ, ಅಷ್ಟು ಕನಸು ಈ ಅಮೃತಾಂಜನ್ ಮೂಲಕ 100% ಈಡೇರಿದೆ ಅಂದ್ಕೊಳ್ತೀನಿ ಜಯರಾಮ್ ಅವ್ರಿಗೆ. ಒಟ್ಟಿನಲ್ಲಿ ಅದೇ ಟೀಮ್ನ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಸುಮಾರು ಒಂದು 4-5 ವರ್ಷದ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಸಣ್ಣ ಪುಟ್ಟ ಮನಸ್ತಾಪಗಳು ಅದು ಇದು ಏನೇ ಬಂದ್ರೂ ಅದೇ ಟೀಮ್ ಜೊತೆ ಕ್ಯಾರಿ ಮಾಡಿ, ಇಲ್ಲ ಈ ಸಿನಿಮಾ ಮಾಡಬೇಕು, ಈ ಸಿನಿಮಾಯಿಂದ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ಅಲ್ಲ, ಅದು ನಿಜವಾಗ್ಲೂ ಖುಷಿ ಆಗೋದು. ಗೌರವ್ ಶೆಟ್ಟಿ ಆಗಿರ್ಬೋದು, ಆಮೇಲೆ ಕಾರ್ತಿಕ್ ರುವಾರ್ ರೆಡ್ಡಿ ಆಗಿರ್ಬೋದು, ಅದಾದಮೇಲೆ ಸುಧಾಕರ್ ಆಗಿರ್ಬೋದು, ಪಾಯಲ್ ಅವರಾಗಿರ್ಬೋದು, ಇವ್ರು ಯಾರೂ ನಮಗೆ ಪರಿಚಯನೇ ಇರಲಿಲ್ಲ ಅಮೃತಾಂಜನ್ ಬರೋಕ್ಕೆ ಮುಂಚೆ. ಅಮೃತಾಂಜನ್ ಅನ್ನೋ ಒಂದು ಶಾರ್ಟ್ ಫಿಲಮ್ ಯಾವಾಗ ಬಂತು ಆವಾಗ ಇವ್ರನ್ನೆಲ್ಲ ನಾವು ರೆಕಗ್ನೈಸ್ ಮಾಡ್ತಾ ಹೋದ್ವಿ. ಅವರಿಂದ ಅಮೃತಾಂಜನ್ ಅಂತ ಒಂದು ಶಾರ್ಟ್ ಫಿಲಮ್ ಬಂದಾಗಿಂದನೇ ಎಷ್ಟೋ ಜನ ಕಲಾವಿದರು ಉಟ್ಕೊಂಡ್ರು, ಎಷ್ಟೋ ಜನಕ್ಕೆ ಒಂದು ಹುಮ್ಮಸ್ ಬಂತು. ಇಲ್ಲ ಗುರು, ನಾನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋಬೋದು, ನಾನು ಒಂದು ಶಾರ್ಟ್ ಫಿಲಮ್ ಮಾಡ್ಬೋದು, ನನಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಯೂಟ್ಯೂಬಲ್ಲಿ ಅಂತ ಸುಮಾರು ಜನ ಕನಸುಗಳನ್ನ ಹೊತ್ಕೊಂಡು ಈಗಲೂ ಸುಮಾರು ಜನ ಯೂಟ್ಯೂಬಿಂದ ಸ್ಟಾರ್ಗಳಾಗಿರೋರು ಇದ್ದಾರೆ. ಉದಾಹರಣೆಗೆ ಗಿಲ್ಲಿ ಅವರು, ನೀವು ನೋಡಿದ್ದೀರಾ ಗಿಲ್ಲಿ ಅವರು ಯಾವ ಲೆವೆಲ್ಗೆ ಪಾಪ್ಯುಲರ್ ಆಗಿ ಈಗ ಬಿಗ್ ಬಾಸ್ ವಿನ್ನರ್ ಆಗಿ ಟ್ರೋಫಿನ ಎತ್ತಿಡಿದ್ದಾರೆ ಅಂತ. ಇನ್ನು ಓವರಾಲ್ ಆಗಿ ಟ್ರೈಲರ್ ಬಗ್ಗೆ ಮಾತಾಡೋಣ. ಟ್ರೈಲರ್ ಅಂತೂ ನಿಜವಾಗ್ಲೂ 3 ನಿಮಿಷ ಹೆಂಗೆ ಹೋಗುತ್ತೆ, ಹೆಂಗೆ ಎಂಡ್ ಆಗುತ್ತೆ, ಹೆಂಗೆ ಓಪನ್ ಆಗುತ್ತೆ, ಅಷ್ಟು ಅಂದರೆ ಸ್ಲೋ ಅಂತ ನನಗೆಲ್ಲೂ ಅನಿಸಿಲ್ಲ. ನೀಟಾಗಿ ದಿ ಬೆಸ್ಟ್ ಟ್ರೈಲರ್ನ ಕಟ್ ಮಾಡಿದ್ದಾರೆ ಎಡಿಟ್ರು. ಡೈರೆಕ್ಟ್ರು ಅಷ್ಟೇ, ಅವ್ರಿಗೆ ಏನು ಬೇಕೋ ಅದನ್ನು ಆರ್ಟಿಸ್ಟ್ಗಳಲ್ಲಿ ತೊಗೊಂಡಿರೋದು. ಇನ್ನು ಸುಧಾಕರ್ ಅವರು ಈ ಸಿನಿಮಾದ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ 3 ಜನನೂ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ, ಗೌರವ್ ಶೆಟ್ಟಿ ಅವರು, ಕಾರ್ತಿಕ್ ಅವರು, ಸುಧಾಕರ್ ಅವರು. ಇನ್ನು ಸುಧಾಕರ್ ಅವ್ರಿಗೆ ಒಂದು ಮೇಲ್ಗೈ ಇರ್ಬೋದು ಅನಿಸುತ್ತೆ ಪಾತ್ರದಲ್ಲಿ, ಅಂದರೆ ಅವರೇ ಹೀರೋ ಥರ ಕಾಣಿಸ್ತಾ ಇದ್ದಾರೆ ಟ್ರೈಲರಲ್ಲಿ. ಓವರಾಲ್ ಆಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಟ್ರೈಲರು ತುಂಬ ಪ್ರಾಮಿಸಿಂಗ್ ಆಗಿದೆ. ದಯವಿಟ್ಟು ಹೇಳ್ತೀನಿ, ಈ ಥರದ ಸಿನಿಮಾಗಳನ್ನ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೇ ಮಜಾ ಇರೋದು. ಆಗ ಬರ್ತಾಯಿತ್ತು ಕತ್ತೆಗಳು ಸಾರ್ ಕತ್ತೆಗಳು, ಕುರಿಗಳು ಸಾರ್ ಕುರಿಗಳು, ಕೋತಿಗಳು ಸಾರ್ ಕೋತಿಗಳು, ಆಮೇಲೆ ಚಿಕ್ಕಪೇಟೆ ಸಾಚಾಗಳು, ಸುಮಾರು ತೆನಾಲಿ ರಾಮ, ಒಂದು ಒಳ್ಳೆ ಕಾಮಿಡಿ ಸಿನಿಮಾಗಳನ್ನ ನಾವು ಆಗೆಲ್ಲ ನೋಡ್ಕೊಂಬಂದಿದ್ದೀವಿ. ತುಂಬ ದಿನ ಆಗಿತ್ತು ನಕ್ಕು ಕಾಮಿಡಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಈ ಸಿನಿಮಾ ಹೊಸಬ್ರು ಅಂತ ದಯವಿಟ್ಟು ಅನ್ಕೋಬೇಡಿ, 100% ಅವರು ಅಳಬ್ರೆ 5 ವರ್ಷದಿಂದ ಸತತ ಪ್ರಯತ್ನಗಳನ್ನ ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ನೋಡಿ. ನಾನು 100% ಥಿಯೇಟ್ರಲ್ಲಿ ನೋಡ್ತೀನಿ. ಈ ಸಿನಿಮಾ ಸಕ್ಸಸ್ ಆಯಿತು ಅಂದರೆ ಇಡೀ ಟೀಮು ಮುಂದಿನ ದಿನಗಳಲ್ಲಿ ಮತ್ತೆ ಸಿನಿಮಾಗಳಿಗೆ ಮಾಡೋದಕ್ಕೆ ಮುಂದೆ ಬರ್ತಾರೆ. ಯಾಕಂದರೆ ಒಂದು ಸೋಲು ಮನುಷ್ಯನ ಕುಗ್ಗಿಸ್ಬೋದು, ಒಂದು ಗೆಲುವು ಮನುಷ್ಯನಿಗೆ 100 ಕೆಲಸಗಳನ್ನ ಮಾಡೋದಕ್ಕೆ ದಾರಿ ತಂದು ಕೊಡುತ್ತೆ. ದಯವಿಟ್ಟು ಹೇಳ್ತೀನಿ, ಅಮೃತಾಂಜನ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಪರ್ಸ್ನಲಾಗಿ ಕೇಳ್ಕೊಳ್ತಾ ಇರೋದು. ನಿಜವಾಗ್ಲೂ ಚೆನ್ನಾಗಿದೆ. ನೀವು ನೋಡಿಲ್ಲ ಅಂದರೆ ಹೋಗಿ ಯೂಟ್ಯೂಬ್ ಚಾನಲಲ್ಲಿ, ಜಯರಾಮ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಮೃತಾಂಜನ್ ಟ್ರೈಲರು ಇದೆ, ದಯವಿಟ್ಟು ನೋಡಿ. ಇಷ್ಟ 100% ನಿಮಗೂ ಆಗುತ್ತೆ. ನನಗಂತೂ ಪ್ರಾಮಿಸಿಂಗಾಗಿ ಇಷ್ಟ ಆಯಿತು.
ಎಲ್ಲೂ ಬೋರ್ ಆಗಿಲ್ಲ. ಆಮೇಲೆ ಸುಧಾಕರ್ ಅವರು ಆಕ್ಟಿಂಗ್ ಯಾವುದೋ ಒಂದು ನೋಡಿದೆ, ಕುತ್ಕೊಂಡು ಆ ಎಮೋಷ್ನಲ್ಲು ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು ಆ ಜೊಲ್ ಸುರಿಸ್ಕೊಂಡು ನಿಜವಾಗ್ಲೂ ಅದು ನೋಡಿದಾಗ ನನಗನ್ನಿಸಿದ್ದು ಇಲ್ಲ, ಪ್ರಾಮಿಸಿಂಗ್ ಆಗಿ ಎಲ್ಲರೂ ಎಫರ್ಟ್ ಹಾಕಿ ನಾನು ನಿಂತ್ಕೊಳ್ಳೇಬೇಕು ಅಂತ ಫುಲ್ ಎಫರ್ಟ್ 100% ಎಫರ್ಟ್ ಹಾಕಿ ಮಾಡಿರೋ ಥರ ಇದೆ ಈ ಸಿನಿಮಾ. ಇನ್ನು ಪಾಯಲ್ ಅವರು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅವರು ಆಲ್ರೆಡಿ ಅಮೃತಾಂಜನ್ ಟೀಮು ಶಾರ್ಟ್ ಫಿಲಮಲ್ಲಿ ಕಾಣಿಸ್ಕೊಂಡಿದ್ರು, ಅಲ್ಲಿಂದನೇ ಅವರು ಫೇಮಸ್ ಆಗಿದ್ದು. ಓವರಾಲ್ ಗುಡ್ ಟ್ರೈಲರ್ನ ನೋಡಿದೆ ಅನ್ನೋ ಒಂದು ಖುಷಿ ಅಂತೂ ಇತ್ತು, ಪಾಸಿಟಿವ್ನೆಸ್ ಇತ್ತು. ಈ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ಬಂದು ನೋಡಿದ್ರೆ 100% ಎಲ್ಲರಿಗೂ ಖುಷಿ ಆಗುತ್ತೆ, ಇಡೀ ಟೀಮ್ಗೆ ಖುಷಿ ಆಗುತ್ತೆ. ಈ ಸಿನಿಮಾ ಗೆಲ್ಲಬೇಕು. ಈ ಥರದ್ದು ಸಿನಿಮಾಗಳು ಗೆದ್ದಾಗ್ಲೇ ಇಂಡಸ್ಟ್ರೀಲಿ ಇನ್ನೂ ಹೊಸಬ್ರು ಬೇರೆ ಬೇರೆ ಪ್ರಯತ್ನಗಳು ಮಾಡ್ಬೋದು. ಒಂದು ಶಾರ್ಟ್ ಫಿಲಮ್ ಮಾಡಿದ ತಕ್ಷಣ ತುಂಬ ಜನ ಆರ್ಟಿಸ್ಟ್ಗಳು ಶಾರ್ಟ್ ಫಿಲಮ್ ಮೂಲಕ ಈಚೆ ಬಂದರು. ಈ ಥರದ್ದು ಒಂದು ಶಾರ್ಟ್ ಫಿಲಮ್ ಮೇಕರ್ಸ್ಗಳು ಸಿನಿಮಾನ ಮಾಡ್ತಾ ಇದ್ದಾರೆ ಅಂದಾಗ 100% ಇನ್ನೂ ಹೆಚ್ಚೆಚ್ಚು ನಿರ್ಮಾಪಕರು ಇಂಟ್ರೆಸ್ಟ್ ತೋರಿಸ್ಕೊಂಡು ಇಲ್ಲ ಸಿನಿಮಾ ಮಾಡೋಣ ಅಂತ ಬರ್ತಾರೆ. ಒಂದು ಸಕ್ಸಸ್ ಬೇಕು ಅಷ್ಟೇ. ಒಬ್ಬ ನಿರ್ಮಾಪಕನಿಗಾಗಲಿ ನಿರ್ದೇಶಕನಿಗಾಗಲಿ ಒಬ್ಬ ನಟನಿಗಾಗಲಿ ಒಂದು ಸಕ್ಸಸ್ಗೋಸ್ಕರ ಕಾಯ್ತಿರ್ತಾನೆ. ಅಮೃತಾಂಜನ್ ಟೀಮ್ ಅವರು ಈ ಸಕ್ಸಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಮೊನ್ನೆ ಪ್ರೆಸ್ ಮೀಟಲ್ಲೂ ನೋಡಿದೆ, ಯಾರು ದೊಡ್ಡ ಹೀರೋಗಳು ಸಪೋರ್ಟ್ ಮಾಡಿಲ್ಲ ಅಂತ. ಗೊತ್ತಿಲ್ಲ, ಗೆದ್ದ ಮೇಲೆ ಸಪೋರ್ಟ್ ಮಾಡಿದ್ರು ಮಾಡ್ಬೋದೇನೋ, ನೋಡೋಣ. ನಮ್ಮ ಹೀರೋಗಳ ಬಗ್ಗೆ ನಾವೇ ಕೇವಲವಾಗಿ ಕೆಳಗಡೆ ಮಾತಾಡೋದು ಬೇಡ. ಯಾಕಂದರೆ ಅವ್ರವ್ರ ಪರ್ಸ್ನಲ್ ಕೆಲಸದಲ್ಲಿ ಏನೇನು ಬ್ಯುಸಿ ಇರ್ತಾರೋ ಅದು ಅವ್ರ ಪರ್ಸ್ನಲ್ಲು. ಒಟ್ಟಿನಲ್ಲಿ ಅಮೃತಾಂಜನ್ ಟ್ರೈಲರ್ ಚೆನ್ನಾಗಿದೆ, ನೋಡಿ. ಸಿನಿಮಾ ಇದೇ ತಿಂಗಳು 31ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾನ ಥಿಯೇಟ್ರಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನಮ್ಮ ಕುಮಾರ್ ಸಡ್ಡ ಚಾನಲಲ್ಲಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.